ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಸಾರ್ವಜನಿಕರ ರಕ್ತ ಹೀರುವ ಭ್ರಷ್ಟ ಅಧಿಕಾರಿಗಳ ಅಟ್ಟಹಾಸಕ್ಕೆ ರಾಜಧಾನಿಯಲ್ಲಿ ಮತ್ತೊಂದು ದೊಡ್ಡ ಸಾಕ್ಷಿ ಸಿಕ್ಕಿದೆ. ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ರಾಜಾತಿರಾಜರಂತೆ ಬದುಕುವ ಸರ್ಕಾರಿ ನೌಕರರ ಲಂಚದ ದಾಹ ಎಷ್ಟು ಕಟುವಾಗಿದೆ ಎಂಬುದಕ್ಕೆ ಬೆಸ್ಕಾಂನ ಜಾಗೃತ ದಳದ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಎ ಬಸವರಾಜ್ ಎಂಬಾತನೇ ದೊಡ್ಡ ಉದಾಹರಣೆ. ಮಲ್ಲೇಶ್ವರಂನ ಗುಟ್ಟಹಳ್ಳಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಒಂದರ ವಿದ್ಯುತ್ ಬಿಲ್ ಸಮಸ್ಯೆಯನ್ನ ಇತ್ಯರ್ಥಪಡಿಸುವ ನೆಪದಲ್ಲಿ ಈತ ಇಟ್ಟಿದ್ದ ಲಂಚದ ಬೇಡಿಕೆ ಕೇಳಿದ್ರೆ ಇಡೀ ವ್ಯವಸ್ಥೆಯೇ ತಲೆ ತಗ್ಗಿಸುತ್ತೆ. ಬರೋಬ್ಬರಿ 18 ಲಕ್ಷ ರೂಪಾಯಿಗೆ ಆಸೆ ಬಿದ್ದಿದ್ದ ಈ ಭ್ರಷ್ಟ ತಿಮಿಂಗಲ ಕೊನೆಗೂ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿರೋದು ಸಾರ್ವಜನಿಕರಲ್ಲಿ ಸಣ್ಣದೊಂದು ಆಶಾಭಾವನೆಯನ್ನ ಮೂಡಿಸಿದೆ. ಮಲ್ಲೇಶ್ವರಂನ ಉಡುಪಿ ಹೋಟೆಲ್ ಹತ್ತಿರ 15 ಲಕ್ಷ ಲಂಚ ಹಣವನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ಎ ಬಸವರಾಜ್ ಅವರನ್ನ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ವಿದ್ಯುತ್ ಬಿಲ್ ಸಮಸ್ಯೆಯನ್ನ ಬಗೆಹರಿಸುವುದು ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಅಧಿಕಾರಿಯ ಕರ್ತವ್ಯ. ಆದರೆ ಇದೇ ಕರ್ತವ್ಯವನ್ನೇ ಬಂಡವಾಳ ಮಾಡಿಕೊಂಡ ಈ ಎ ಬಸವರಾಜ್ ನೊಂದವರಿಂದ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಲು ಸಂಚನೆ ರೂಪಿಸಿದ್ದ. ಇಲಾಖೆಯಲ್ಲಿ ನ್ಯಾಯ ಒದಗಿಸಬೇಕಾದ ಜಾಗೃತ ದಳದಲ್ಲೇ ಕುಳಿತುಕೊಂಡು ಇಂತಹ ಹಗಲು ದರೋಡೆಗೆ ಕೈ ಹಾಕಿರೋದು ಬೆಸ್ಕಾಂನ ಜಾಗೃತ ದಳ ಎಷ್ಟು ಜಾಗೃತವಾಗಿದೆ ಎಂಬುದನ್ನು ಅಣಕಿಸುವಂತಿದೆ. ಅಧಿಕಾರಿಗಳ ಇಂತಹ ದರ್ಪ ಮತ್ತು ಭ್ರಷ್ಟ ನೀತಿಯಿಂದಾಗಿ ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಪ್ರತಿದಿನ ನರಕ ಯಾತನೆಯನ್ನು ಅನುಭವಿಸುವಂತಾಗಿದೆ. ಇನ್ನ ಲಂಚ ನೀಡಲು ಇಷ್ಟವಿಲ್ಲದ ನೊಂದ ನಾಗರಿಕರು ಹೇಗೋ ಧೈರ್ಯ ಮಾಡಿ ಲೋಕಾಯುಕ್ತ ಪೊಲೀಸರ ಕದವನ್ನು ತಟ್ಟಿದ್ರಿಂದ ಈ ಮಹಾಭ್ರಷ್ಟನ ಅಸಲಿ ಮುಖವಾಡ ಕೊನೆಗೂ ಕಳಚಿ ಬಿದ್ದಿದೆ. ದೂರು ಸ್ವೀಕರಿಸಿದ ಲೋಕಾಯುಕ್ತ ಅಧಿಕಾರಿಗಳು ಅತ್ಯಂತ ಚಾಣಾಕ್ಷತನದಿಂದ ಕಾರ್ಯಾಚರಣೆಯ ಜಾಲವನ್ನ ಹೆಣೆದಿದ್ರು. ಅದರಂತೆ ಬಸವೇಶ್ವರ ನಗರದಲ್ಲಿ ಬರೋಬ್ಬರಿ 15 ಲಕ್ಷ ರೂಪಾಯಿ ಲಂಚದ ಹಣವನ್ನ ಅತ್ಯಂತ ಆಸೆಯಿಂದ ಸ್ವೀಕರಿಸುತ್ತಿದ್ದಾಗಲೇ ಲೋಕಾಯುಕ್ತ ಪೊಲೀಸರು ಆತನ ಮೇಲೆ ಮುಗಿಬಿದ್ದಿದ್ದಾರೆ. ಲಂಚದ ಹಣದ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಬಸವರಾಜನ ಅಹಂಕಾರ ಸದ್ಯ ಕಂಬಿಯ ಹಿಂದೆ ಮಣ್ಣು ಪಾಲಾಗಿದೆ. ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದಿರುವ ಲೋಕಾಯುಕ್ತ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮವನ್ನ ಈ ಭ್ರಷ್ಟನ ವಿರುದ್ಧ ಕೈಗೊಂಡಿದ್ದಾರೆ. ಆದರೆ ಕೇವಲ ಒಬ್ಬ ಅಧಿಕಾರಿಯ ಬಂಧನದಿಂದ ಇಡೀ ವ್ಯವಸ್ಥೆ ಶುದ್ಧಿಯಾಗೋದಕ್ಕೆ ಸಾಧ್ಯ ಇಲ್ಲ. ಈತನ ಹಿಂದೆ ಇಲಾಖೆಯ ಇನ್ನು ಯಾವೆಲ್ಲ ದೊಡ್ಡ ದೊಡ್ಡ ತಲೆಗಳು ಶಾಮೀಲಾಗಿವೆ, ಈ ತೆಗೆದುಕೊಂಡಿರುವಂತಹ 15 ಲಕ್ಷ ರೂಪಾಯಿ ಲಂಚದ ಪಾಲಿನಲ್ಲಿ ಬೇರೆ ಯಾರಿಗೆಲ್ಲ ಪಾಲು ಎಂಬ ಸತ್ಯ ಹೊರಬರಬೇಕು. ಇಂತಹ ಕಪ್ಪು ಕುರಿಗಳ ವಿರುದ್ಧ ಕೇವಲ ಅಮಾನತಿನ ಶಿಕ್ಷೆಯಷ್ಟೇ ಸಾಲದು, ಇವರ ಅಕ್ರಮ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳುವ ಕಠಿಣ ಕ್ರಮ ಕೂಡ ಜಾರಿಯಾಗಬೇಕು. ಇಲಾಖೆಗಳ ಉನ್ನತ ಹುದ್ದೆಯಲ್ಲಿ ಕೂತು ಜನರನ್ನ ಪೀಡಿಸುವಂತ ಇಂತಹ ಭ್ರಷ್ಟರಿಗೆ ಈ ಘಟನೆ ಒಂದು ಕಟ್ಟು ಎಚ್ಚರಿಕೆ ಆಗಬೇಕು. ಕಷ್ಟಪಟ್ಟು ದುಡಿಯುವ ಸಾರ್ವಜನಿಕರನ್ನ ಹೆದರಿಸಿ ಬೆದರಿಸಿ ಹಣ ಪೀಕುವ ಇಂತಹ ಆಟಗಳು ದೀರ್ಘಕಾಲ ನಡೆಯೋದಿಲ್ಲ ಎಂಬುದನ್ನ ಲೋಕಾಯುಕ್ತ ಅಧಿಕಾರಿಗಳು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಈ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವ ಮೂಲಕ ಸಮಾಜಕ್ಕೆ ಮತ್ತು ಇಲಾಖೆಯ ಇತರ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಸಂದೇಶ ರವಾನೆ ಆಗಬೇಕು ಅನ್ನೋದೇ ಸಾರ್ವಜನಿಕರ ಒತ್ತಾಯ. ನಮಸ್ಕಾರ.